ಹಾಯ್ ಹಲೋ ವೆಲ್ಕಮ್ ದಿವ್ಯಾ ಕಿಚನ್. ಇವತ್ತು ನಾನು ನಿಮಗೆ ಹೆಲ್ತಿಯಾಗಿರೋವಂಥ ಉಪ್ಪಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಅಂದರೆ ವೆಜಿಟೇಬಲ್ ಉಪ್ಪಿಟ್ಟನ್ನ ನಾವು ನೋಡ್ತೀವಿ, ಆದರೆ ಇದೊಂದು ಸ್ವಲ್ಪ ಸ್ಪೆಷಲ್ ಆಗಿದೆ. ಸೊ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ 1 ಕಪ್ಪು ರವೆ ತೊಗೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆ, ಅರಿಶಿನ, ಉಪ್ಪು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಎಣ್ಣೆ, ಹಾಗೆ ಕ್ಯಾರೆಟು, ಈರುಳ್ಳಿ, ನಿಂಬೆಹಣ್ಣು ಅರ್ಧ ಹೋಳಷ್ಟು ತೊಗೊಂಡಿದ್ದೀನಿ. ಹಾಗೆ ಬೀನ್ಸು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗೆ. ಇದಕ್ಕೆ ನಾನು ಸ್ಪೆಷಲಾಗಿ ಒಂದು ಆ್ಯಡ್ ಮಾಡ್ತೀನಿ, ನೋಡ್ತಿರ್ಬೋದು. ಕೊತ್ತಂಬರಿ ಜೊತೆ ಇನ್ನೊಂದು ಇಟ್ಟಿದ್ದೀನಿ, ಅದು ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಕಟ್ ಮಾಡಿರೋದು. ಸೊ ಮೊದಲಿಗೆ ಇದನ್ನು ಮಾಡೋದು, ಒಂದು ಬಾಣಲಿಗೆ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಅಷ್ಟೇ, 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು. ಇದಕ್ಕೆ 1 ಕಪ್ಪು ರವೆನ ನಾನು ಹಾಕ್ಕೊಳ್ತಿದ್ದೀನಿ. ಸೊ ರವೆನ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರ ಹಸಿ ವಾಸನೆ ಏನಿದೆ ಅದೆಲ್ಲ ಹೋಗಬೇಕಾಗುತ್ತೆ. ನೀವು ತುಪ್ಪ ಹಾಕಿನೂ ಹುರ್ಕೋಬೋದು, ಇಲ್ಲ ಎಣ್ಣೆ ಆದರೂ ಹುರ್ಕೊಳ್ಬೋದು ಎಣ್ಣೆ ಹಾಕಿ. ಮತ್ತು ನಾನಿಲ್ಲಿ ತುಪ್ಪನ ಕೊನೆಯಲ್ಲಿ ಬಳಸ್ತಾ ಇದ್ದೀನಿ, ಒಗ್ಗರಣೆಗೆ ಮಾತ್ರ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಸೊ ಈಗ ನೋಡ್ತಿರ್ಬೋದು, ನಾನು ಇನ್ನೊಂದು ಕಡೆ ನಾನು ಏನು ಮೆಜರ್ಮೆಂಟಲ್ಲಿ 1 ಕಪ್ಪು ರವೆನ ತೊಗೊಂಡಿನೋ ಅದೇ ಕಪ್ಪಲ್ಲಿ ನಾನಿಲ್ಲಿ 3 ಕಪ್ಪಷ್ಟು ನೀರನ್ನು ತಗೊಳ್ತಾ ಇದ್ದೀನಿ. ನೀವು 3 ಕಪ್ಪಾರು ತೊಗೋಬೋದು, ಇಲ್ಲ 3.5 ಆದರೂ ತೊಗೊಳ್ಬೋದು. 4ವರೆಗೂ ನೀವು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ನಮಗೆ ಉದ್ರಾಗಬೇಕು ಅಂದರೆ ನೀವು 3 ರಿಂದ 3.5 ಕಪ್ಪಷ್ಟಾದರೆ ನೀರು ಸಾಕಾಗುತ್ತೆ. ನಾನೀಗ ರವೆನ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಹಾಗೆ ಕರಿಬೇವು, ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು, ನಾನು ಇದನ್ನು ಫ್ರೈ ಮಾಡ್ಕೊಂಡು ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಏನಿದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಏನಿದೆ ಕ್ಯಾರೆಟು ಮತ್ತು ಬೀನ್ಸು, ಅದು ನೀವು ಈಗ ಉಪ್ಪಿಟ್ಟಿಗೆ ಬಳಸಿದರೆ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಆಗ ನಿಮ್ಗೆ ಚೆನ್ನಾಗಿ ಬೇಯುತ್ತೆ, ಅದು ಸ್ಟೀಮರಲ್ಲಿ ಚೆನ್ನಾಗಿ ಬೇಯುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದಕ್ಕೆ ಕಲರ್ ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಗ್ರೀನ್ ವೆಜಿಟೇಬಲ್ಗೆ ಒಂದು ಸ್ವಲ್ಪ ಯೆಲ್ಲೋಯಿಶ್ ಕಾಣೋಕ್ಕೆ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಸೊ ನಾನು ಇದೆರಡು ಅರಿಶಿನ, ಉಪ್ಪು ಹಾಕಿ ಪ್ಲೇಟ್ನ ಕ್ಲೋಸ್ ಮಾಡಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿರೋವಂಥ ಹಸಿ ತರಕಾರಿ ಏನಿದೆ ಅದೆಲ್ಲ ಚೆನ್ನಾಗಿ ಕುಕ್ ಆಗಬೇಕು. ನಂತರ ನಾನು ಒಂದು 2 ನಿಮಿಷ ಬೇಯಿಸ್ಕೊಂಡು ಮತ್ತೆ ಸಬ್ಬಕ್ಕಿ ಸೊಪ್ಪು ಏನಿದೆ ಅದು ಕಟ್ ಮಾಡ್ಕೊಂಡಿರೋದು ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಈ ರೂಪದಲ್ಲಿ ತಿನ್ನೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಸೊಪ್ಪುಗಳನ್ನ ಬಳಸಿ. ನಾನು ಇದಕ್ಕೆ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡಿರೋ ರೀಸನ್ನೇ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಫ್ಲೇವರ್ ಕೂಡ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಸೊ ಇದನ್ನು ಹಾಕ್ಕೊಂಡ ನಂತರ ಒಂದು 2 ನಿಮಿಷ ನೀವನ್ನು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಸ್ಟೀಮ್ ಆಗಿಬಿಡಿ. ನಂತರ ನಾವು ಏನು ಹುರಿದಿಟ್ಕೊಂಡಿರೋಂಥ ರವೆ ಏನಿದೆ, ಸೊ ಆ ರವೆನ ಹಾಕಿ ಚೆನ್ನಾಗಿ ಕಲಸಿ ಕುದೀತಾ ಇರೋವಂಥ ನೀರು ಅದು ಚೆನ್ನಾಗಿ ಕುದಿಬೇಕು. ನೀವು ನೋಡ್ತಿರ್ಬೋದು, ಅದು ಕುದ್ದಿರೋ ನೀರು ಹಾಕಿದ ತಕ್ಷಣ ಅದು ಹೇಗೆ ಇದಾಗುತ್ತೆ ಅಂತ. ಸೊ ಇಷ್ಟು ಕುದೀತಾ ಇರೋವಂಥ ನೀರನ್ನು ತೆಗೆದು ಇದಕ್ಕೆ ರವೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ನೋಡಿ, ನೀರು ಹಾಕಿದ ತಕ್ಷಣ ಎಷ್ಟು ಬೇಗ ಅಬ್ಸರ್ವ್ ಮಾಡ್ಕೊಂಡಿದೆ. ಸೊ ತುಂಬ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಪ್ಲೇಟ್ನ ಕ್ಲೋಸ್ ಮಾಡಿ 1 ಸೆಕೆಂಡಿಗೂ ನೀವು ಚೆನ್ನಾಗಿ ಕೈ ಆಡಿಸ್ಬೇಕು, ಕಲಿಸ್ತಾ ಇರಬೇಕು. ಸೊ ನಿಮ್ಗೇನಿಲ್ಲ ಅಂದರೂ 2 ರಿಂದ 3 ಸೆಕೆಂಡ್ಸ್ ಅಷ್ಟರಲ್ಲೇ ಬೇಗನೆ ರೆಡಿ ಆಗಿಬಿಡುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಉದ್ರಾಗಿ ಇದೆ ಅಂತ. ಈ ಟೈಮಲ್ಲಿ ನೀವು 1 ಸ್ಪೂನ್ ತುಪ್ಪ ಸಹ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಸೊ ಉದ್ರಾಗಿ ಈ ಥರ ಬೇಕು ಅನ್ನೋಗಾದರೆ ಇಷ್ಟೇ ನೀರಿನ ಅವಶ್ಯಕತೆ ಬೇಕಾಗುತ್ತೆ. ನನಗಿಲ್ಲ ಸ್ವಲ್ಪ ಇದು ಸ್ವಲ್ಪ ಏನಂತಾರೆ ತೆಳುವಾಗಿ ಬೇಕಾಗುತ್ತೆ ಕೆಲವ್ರಿಗೆ, ಇಲ್ಲಾಂದರೆ ಸ್ವಲ್ಪ ಕೈಗೆ ಸ್ವಲ್ಪ ಮೆತ್ಕೊಂಡಿರೋ ಥರ. ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಉಪ್ಪಿಟ್ಟು ಇಷ್ಟ ಆಗುತ್ತೆ. ಸೊ ಹಂಗಿದ್ರೆ ನೀವು ಇನ್ನೊಂದು ಅರ್ಧದಿಂದ 1 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇದಕ್ಕೆ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಈಗ ಎಷ್ಟು ಉದ್ರಾಗಿದೆ ನಿಮ್ಮ
ಉಪ್ಪಿಟ್ಟು ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಆ ಸಬ್ಬಕ್ಕಿ ಫ್ಲೇವರ್ಗೂ ಮತ್ತು ಹಾಕಿರೋ ವೆಜಿಟೇಬಲ್ಸು ಎಲ್ಲ ಪ್ರೋಟೀನ್ಸು ನಿಮಗೆ ಇದರಲ್ಲಿ ಈ ಮೂಲಕ ಸಿಗುತ್ತೆ. ಡಯಟ್ ಮಾಡೋರ್ಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸು ಹೋಗುತ್ತೆ, ಹಾಗೆ ಇದರಲ್ಲಿರೋವಂತಹ ಏನಿದೆ ಪ್ರೋಟೀನ್ಸು ಅದು ಮತ್ತು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.